ಕೋರ್ಟ್ ಪ್ರೊಸೀಡಿಂಗ್ಸ್ಗೆ ಬರ್ತೀನಿ. ಐ ಥಿಂಕ್ ನಿಮ್ಮ ಇನ್ವೆಸ್ಟಿಗೇಷನ್ ಪ್ರೊಸೀಡಿಂಗ್ಸ್ ಆಯಿತು. ಕೋರ್ಟ್ ಪ್ರೊಸೀಡಿಂಗ್ಸ್ ನೀವು 30ನೇ ಎವಿಡೆನ್ಸಸ್ಗಳಲ್ಲಿ ನೀವು 30ನೇವರು ಇರ್ತೀರಾ ಅಂತ ಸಾಕ್ಷಿ ಆಗಿ ಹೋಗ್ತೀರಿ, ನೀವು 30ನೇ ಸಾಕ್ಷಿಯಾಗಿ ಹೋಗ್ತೀರಿ. ಕೋರ್ಟ್ ಪ್ರೊಸೀಡಿಂಗ್ಸ್ ನೀವು ಹೇಳ್ತೀರಿ ಪ್ರಾಸಿಕ್ಯೂಷನ್ ಈಸ್ ಫೇಲ್ ಟು ಪ್ರೂವ್. ಎಲ್ಲೋ ಹೇಳ್ತಾರೆ ಸಂತೋಷ್ ರಾವ್ ಅಲ್ವೇ ಅಲ್ಲ ಅಂತ. ಈಗ ಜನಗಳ ಮೈಂಡಲ್ಲಿ ಮತ್ತೆ ಹೋರಾಟಗಾರರು ಹೇಳೋದು ಏನಂದ್ರೆ, ಇಲ್ಲಿ ಖಾಲಿ ಸಂತೋಷ್ ರಾವ್ಗೆ ಕ್ಲೀನ್ ಚಿಟ್ ಮಾತ್ರ ಅಲ್ಲ, ಇದು ಸಂತೋಷ್ ರಾವ್ ಮಾಡಿದ್ದೇ ಅಲ್ಲ ಅಂತ ಜಡ್ಜ್ಮೆಂಟ್ ಅಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಜಡ್ಜ್ಮೆಂಟ್ ಕಾಪಿ ನಾನು ತರಿಸ್ಕೊಂಡು ಓದಿದ ನಂತರ ಇದೆ. ಈಗ ನೋಡಿ, ನೀವು ಸಹಜವಾಗಿ ಯೋಚನೆ ಮಾಡಿ, ಯಾವುದೇ ಒಬ್ಬ ನ್ಯಾಯಾಧೀಶರು ಇವನು ಅಪರಾಧಿ ಅಲ್ಲ ಅಂತ ಹೇಳುವ ವಿಚಾರ ಮತ್ತು ಇವನನ್ನು ಅಪರಾಧಿ ಎಂದು ಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರ ಇಲ್ಲ ಅನ್ನುವ ಎರಡು ಪ್ರಶ್ನೆಗೆ ಬೇರೆ ಬೇರೆ ಥರದ ಉತ್ತರ ಇದೆ. ಯಾವಾಗಲೂ ಈಗ ನೋಡಿ, ನ್ಯಾಯಾಧೀಶರೇ ಕಣ್ಣಿಂದ ನೋಡಿದ್ರು ಕೂಡ, ಇಫ್ ಈಸ್ ಐ ವಿಟ್ನೆಸ್ ಫಾರ್ ದಿ ಇನ್ಸಿಡೆಂಟ್ ಡ್ಯೂರಿಂಗ್ ದಿ ಟ್ರಯಲ್, ಈಸ್ ಎವಿಡೆನ್ಸ್ ವಿಲ್ ನಾಟ್ ಬಿ ಅಡ್ಮಿಸಬಲ್. ಅರ್ಥ ಆಯ್ತಲ್ಲ? ಕರೆಕ್ಟ್, ಗೊತ್ತಾಯ್ತು. ಅದಕ್ಕೆ ನ್ಯಾಯದೇವತೆಗೆ ಕಣ್ಣು ಕಟ್ಟಿರೋದು. ಕಣ್ಣಿಂದ ನೋಡಿದ್ರು ಸಾಕ್ಷಿ ಬೇಕೇ ಬೇಕು, ತೂಕ ಮಾಡುವ ಸಾಕ್ಷಿ ಬೇಕು. ಹಾಗಾಗಿ ನ್ಯಾಯಾಧೀಶರು ಅವರೇ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಆಗಿ ತಾನು ವಾಕ್ ಹೋಗೋ ಏನಾದ್ರು ಅಪರಾಧ ಆಗೋದು ನೋಡಿದ್ರು ಕೂಡ ಈ ಕೆನಾಟ್ ಗಿವ್ ದಿ ಕನ್ವಿಕ್ಷನ್ ಅನ್ಲೆಸ್ ಹಿ ಹ್ಯಾಸ್ ಟು ಈ ಸ್ಟೇಬಲ್ ಆಸ್ ಫೀಲ್ಡ್ ವಿತ್ ದಿ ವಿಟ್ನೆಸ್ ಎವಿಡೆನ್ಸ್. ಈಗ ಏನಾಗಿದೆ ಅಂತ ಹೇಳಿದರೆ, ಆ ಥರದ ಸಾಕ್ಷಿಗಳು ನ್ಯಾಯಾಧೀಶರು ಯಾವುದೇ ಜಡ್ಜ್ಮೆಂಟಲ್ಲಿ ಇವನೇ ನಿರಪರಾಧಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ಅವ್ರು ನೋಡಿಲ್ಲ, ಅಪರಾಧಿಯನ್ನು ನೋಡಿಲ್ಲ. ಇವನು ನಿರಪರಾಧಿ ಅಂತ ಹೇಳಲಿಕ್ಕೆ ಅವ್ರ ಹತ್ರ ಸಾಕ್ಷಿ ಇಲ್ಲ. ಯಾರಾದರೂ ಒಬ್ಬ ಅಪರಾಧಿ ಇರಬಹುದು. ಇವನನ್ನು ಅಪರಾಧಿ ಅಂತ ಪ್ರೂವ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಇಸ್ ಫೇಲ್ಡ್ ಅಂತ. ಈಗ ಕಾನೂನಿನಲ್ಲಿ ಯಾವುದೇ ಒಂದು ಕೇಸು ಪ್ರೂವ್ ಆಗಬೇಕಾದ್ರೆ ನಮ್ಮ ಕ್ರಿಮಿನಲ್ ಎಕ್ಸಿಸ್ಟಿಂಗ್ ಲಾ ಪ್ರಕಾರ ಎರಡು ವೆರಿ ಇಂಪಾರ್ಟೆಂಟ್ ಇದೆ. ಪ್ರಾಸಿಕ್ಯೂಷನ್ ಶುಡ್ ಪ್ರೂವ್ ದಿ ಕೇಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್. ಅದು ಎಲ್ಲ ಸಂಶಯಕ್ಕೆ ಹೊರತುಪಡಿಸಿ ಪ್ರಾಸಿಕ್ಯೂಷನ್ ಇವನೇ ಅಪರಾಧಿ ಎಂದು ಪ್ರೂವ್ ಮಾಡಬೇಕು. ಅಪರಾಧಿ ಎಂದು ಪ್ರೂವ್ ಮಾಡಬೇಕು, ಆರೋಪಿ ಅಲ್ಲ, ಇವನೇ ಅಪರಾಧಿ ಮಾಡಿದ್ದಾನೆ ಅಂತ ಪ್ರೂವ್ ಮಾಡಬೇಕು ಒಂದು. ಇನ್ನೊಂದು, ಈ ಪ್ರೂವ್ ಮಾಡುವ ಹಂತದಲ್ಲಿ ಯಾವುದಾದರೂ ರೀಸನಬಲ್ ಡೌಟ್, ಎಲ್ಲ ಡೌಟು ಅಲ್ಲ, ರೀಸನಬಲ್ ಡೌಟ್ ಅರೈಸ್ ಆದರೆ ಆ ಡೌಟಿನ ನಾವೇನಾದರೂ ಡೌಟ್ಫುಲ್ಲಾಗೆ ಪ್ರೂವ್ ಮಾಡಲಿಕ್ಕೆ ಹೋದರೆ ಆ ಡೌಟಿನ ಬೆನಿಫಿಟ್ಟನ್ನು ಅಪರಾಧಿಗೆ ಕೊಡಲಾಗುತ್ತದೆ, ಅಪರಾಧಿಯ ಬಿಡುಗಡೆಗೆ ಕೊಡಲಾಗುತ್ತದೆ. ನೋಡಿ ಎಷ್ಟು ಈಗ ಬ್ರಿಟಿಷ್ನರ ಕಾನೂನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನಿದೆ ಅದು ಸ್ಟಾರ್ಟ್ ಆಗಿದ್ದು ಹೆಂಗೆ ಗೊತ್ತಾ? ಹೆಡ್ಡಿಂಗ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಹೆಡ್ಡಿಂಗ್ ಬರೋದಕ್ಕಿಂತ ಮುಂಚೆ 1000 ಅಪರಾಧಿಗಳು ತಪ್ಪಿಸಿಕೊಂಡರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬುವ ಅಡಿಯಲ್ಲಿ ಭಾರತ ಸಾಕ್ಷ್ಯ ಕಾಯ್ದೆ ರಚನೆಯಾಗಿದ್ದು, ಆ ಕಾಯ್ದೆಯ ಉಪಯೋಗನೋ ದುರುಪಯೋಗನೋ ಗೊತ್ತಿಲ್ಲ, ಅಪರಾಧಿಗಳು ಬಿಡುಗಡೆ ಆಗ್ತಾ ಇದ್ದಾರೆ. ಆ ತರ ಬಿಡುಗಡೆ ಆಗಿದ್ದಲ್ಲಿ ಎಲ್ಲೆಲ್ಲಿ ಫೇಲ್ ಆಗಿದೆ ಅಂತ ಹೇಳ್ತೀರಿ? ಪಾಯಿಂಟ್ 1, 2, 3, 4 ಹಾಕೊಂಡು ಇಲ್ಲಿ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡಿ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಆರೋಪ ಪಟ್ಟಿಯ ಮೂಲಕ ನ್ಯಾಯಾಲಯದ ಇಡ್ತೇವೆ. ಅದು ಆಫ್ಟರ್ ಡ್ಯೂ ವೆರಿಫಿಕೇಷನ್ ಬೈ ದಿ ಪ್ರಾಸಿಕ್ಯೂಟರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಖಾಂತರ ಅವ್ರು ಚಾರ್ಜ್ ಶೀಟ್ ಎಲ್ಲ ವೆರಿಫೈ ಮಾಡಿ ಚಾರ್ಜ್ ಫಿಟ್ ಇದೆ ಅಂತ ಹೇಳಿ ಇಡ್ತಾರೆ. ಇಟ್ಟಾಗ ಟ್ರಯಲ್ ಕಮೆನ್ಸ್ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂತ ಹೇಳಿದರೆ HBC ಅಂತ ಕರೀತಾರೆ ಟ್ರಯಲ್ನಲ್ಲಿ, ಹಿಯರ್ ಬಿಫೋರ್ ಚಾರ್ಜ್ ಅಂತ. ಅಪರಾಧಿಗೆ ಅಪರಾಧವನ್ನು ಓದಿ ಹೇಳುದು ಜಡ್ಜ್. ನೀನು ಇಂಥ ಅಪರಾಧ ಮಾಡಿದೀಯಾ ಅಂತ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ದಾರೆ, ಏನು ಹೇಳ್ತೀಯಾ ಅಂತ. ಆಗ ಅವನು ನಾನು ನಿರಪರಾಧಿ ಅಂತ ಏನು ಒಪ್ಕೊಂಡ್ಲಿಲ್ಲ. ಸಂತೋಷ್ ರಾವ್ ಈ ಕೇಸಲ್ಲಿ ಒಪ್ಕೊಂಡ್ಲಿಲ್ಲ. ಅವರ ಎದುರು ಪಾರ್ಟಿ ಲಾಯರು ಸಹ ನನ್ನ ಅಡ್ವೊಕೇಟ್ ನನ್ನ ಕ್ಲೈಂಟ್ ನಿರಪರಾಧಿ ಅಂತ ಅವ್ರು ವಾದ ಮಾಡಲಿಲ್ಲ, ಡಿಸ್ಚಾರ್ಜಿಗೆ ಹಾಕ್ಕೊಳ್ಳಿಲ್ಲ ಅಪ್ಲಿಕೇಶನ್, ಆಗಲಿಲ್ಲ. ಆವಾಗ ಇವರು ಸುಮ್ಮನೆ ಇದ್ರು, ಅಥವಾ ಅವರು ಅಪಾಯಿಂಟ್ ಆಗಿದ್ದರೆಲ್ಲ ಗೊತ್ತಿಲ್ಲ ಡಿಫೆನ್ಸ್ ಕೌನ್ಸಿಲ್. ಅಲ್ಲಿವರೆಗೂ ಕೇಸು ಸರಿಯಾಗಿ ನಡೆದಿದೆ. ಆಮೇಲೆ ಏನಾಗುತ್ತೆ, ಕೇಸ್ ಟ್ರಯಲ್ಲಿಗೆ ಅಕ್ಸೆಪ್ಟೆನ್ಸ್ ಆಗುತ್ತೆ, ಟ್ರಯಲ್ಲಿಗೆ ಕಮೆನ್ಸ್ ಆಗುತ್ತೆ. ಟ್ರಯಲ್ನಲ್ಲಿ ಸಾಕಷ್ಟು ಏರುಪೇರುಗಳಾಗಿವೆ, ಅನುಮಾನ ಬರುವಂಥ ಸಂಗತಿಗಳಾಗಿವೆ. ಆಮೇಲೆ ಅವರು ಪರ್ಟಿಕ್ಯುಲರ್ ಯಾರ್ಯಾರ ಕರ್ತವ್ಯ ಏನೇನಿತ್ತು ಅದು ಸಮರ್ಪಕವಾಗಿ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ.
ಈಗ ನಾನು ಒಬ್ಬ ಸಾಕ್ಷಿಯನ್ನು ತನಿಖಾಧಿಕಾರಿಯಾಗಿ ನ್ಯಾಯಾಲಯಕ್ಕೆ ಪ್ರಾಸಿಕ್ಯೂಟರ್ ಮುಖಾಂತರ ಕೊಟ್ಟಿರ್ತೇನೆ, ಅವನು ಏನು ಅವನ ಹತ್ರ ಹೇಳಿಸ್ಬೇಕು ಅನ್ನೋದನ್ನು ಅದು ಪ್ರಾಸಿಕ್ಯೂಷನ್ಗೆ ಬಿಟ್ಟಂಥ ವಿಚಾರ. ಹೇಳಿಸ್ಲಿಲ್ಲ ಅಂದರೆ ಅದು ಕರ್ತವ್ಯ ಲೋಪ ಆಗಿರಬಹುದೇನೋ, ಅಥವಾ ಅವನಿಗೆ ಹೇಳಿಸ್ಲಿಕ್ಕೆ, ಅವನಿಗೆ ಬಾಯಿ ಬಿಡಿಸ್ಲಿಕ್ಕೆ. ನೋಡಿ, ಒಬ್ಬ ಅಪರಾಧಿಯನ್ನು ಬಾಯಿ ಬಿಡಿಸುವುದು ಪೊಲೀಸ್ ಠಾಣೆಯಲ್ಲಿ, ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂತಹ ಸಹಜವಾದ ಪ್ರಕ್ರಿಯೆ. ನ್ಯಾಯಾಲಯದಲ್ಲಿ ಸಾಕ್ಷಿಯಿಂದ ಏನನ್ನ ಹೇಳಿಸ್ಬೇಕು, ಸಾಕ್ಷಿ ಮರೆಮಾಚಿದ್ರೆ ಅವನಿಂದ ಸತ್ಯವನ್ನು ಹೇಗೆ ಹೇಳಿಸ್ಬೇಕು ಅನ್ನೋದು ಕರ್ತವ್ಯ ಪ್ರಾಸಿಕ್ಯೂಟರ್ಗೆ ಸಂಬಂಧಪಟ್ಟದ್ದು. ಅವನು ಹೇಳಬೇಕಾದ ಎವಿಡೆನ್ಸ್ ಬಿಟ್ಟು ಇನ್ನೇನೋ ವ್ಯತಿರಿಕ್ತವಾದ ಸಾಕ್ಷಿಯನ್ನು ಕೊಟ್ಟಾಗ, ವ್ಯತಿರಿಕ್ತ ಸಾಕ್ಷಿ ಅಂತ ನ್ಯಾಯಾಧೀಶರಲ್ಲಿ ರಿಕ್ವೆಸ್ಟ್ ಮಾಡಿ ಇವನು ಅವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವ ಅವಕಾಶ ಜಾಸ್ತಿ ಇತ್ತು ಪ್ರಾಸಿಕ್ಯೂಟರ್. ಆ ಥರ ಯಾವುದೂ ಆಗಿಲ್ಲ. ಆಡಮ್ ಇನ್ಸಫಿಷಿಯೆಂಟ್ ಲೈಟಲ್ಲಿ PM ಮಾಡಿದೆ ಅಂದರೆ ಅದು ಕರ್ತವ್ಯ ಲೋಪ ಅಲ್ವಾ? ಒಬ್ಬ ಸರ್ಕಾರಿ ನೌಕರನ ಕರ್ತವ್ಯ ಲೋಪ ಅಲ್ವಾ? ಆಮೇಲೆ ನಾವು PM ಮಾಡಲಿಕ್ಕೆ ಅಂದರೆ ಪೊಲೀಸರು, ನಾವು ಅಂದರೆ ಲೋಕಲ್ ಪೊಲೀಸರು PM ಮಾಡಲಿಕ್ಕೆ ಹೇಳಿದ್ದು ಕೃತ್ಯದ ಸ್ಥಳದಲ್ಲಿಯೇ PM ಮಾಡಲಿಕ್ಕೆ ಹೇಳಲಿಲ್ಲ. ಆ ಹೆಣವನ್ನು ಬೆಳತಂಗಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಲ್ಲಿ ಮಾಡಲಿಕ್ಕೆ ಹೇಳಿದ್ವಿ. ಬೆಳತಂಗಡಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ PM ಮಾಡುವ ಜಾಗದಲ್ಲಿ ಪೊಲೀಸರು ಲೈಟ್ ಸೌಕರ್ಯ ಮಾಡಿಕೊಳ್ಳುವುದು ಅವರ ಕರ್ತವ್ಯವ ಹೇಳಿ. ಡಾಕ್ಟ್ರಾಗಿ ಅವರು ಅಲ್ಲಿ ಲೈಟನ್ನು ಇಟ್ಕೊಳ್ಬೇಕಾದದ್ದು, ಲೈಟಲ್ಲಿ ಮಾಡಬೇಕಾದದ್ದು, ಲೈಟ್ ಇಲ್ದಿದ್ರೆ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾದದ್ದು ಕರ್ತವ್ಯ ಅವ್ರದ್ದು. ಇವರು ಇಂಡೈರೆಕ್ಟಾಗಿ ಲೈಟು ಕಡಿಮೆ ಇತ್ತು, ಮಂದ ಬೆಳಕಿತ್ತು, ಆದರೂ ನಾವು ಮಾಡಿದೆ ಅನ್ನುವುದು ಕರ್ತವ್ಯ ಲೋಪ. ಮತ್ತು ಪ್ರಾಸಿಕ್ಯೂಷನ್ಗೆ ತಿರುಗಿ ಬಿದ್ದ ಸಾಕ್ಷಿ. ಆಮೇಲೆ ಒಂದು ರೇಪ್ 4-5 ಜನ ಸೇರಿ ರೇಪ್ ಆಗಿದೆ ಅನ್ನುವ ಡಿಫೆನ್ಸ್ ಕೌನ್ಸಿಲರ ಪ್ರಶ್ನೆಗೆ ಹೌದು ಅಂತ ಉತ್ತರ ಹೇಳಬೇಕಾದ್ರೆ ಅದನ್ನು ಮುಂದುವರಿದ ಪ್ರಶ್ನೆಯಾಗಿ ಎಕ್ಸಾಮಿನೇಷನಲ್ಲಿ ಗೌರ್ಮೆಂಟ್ ಪ್ರಾಸಿಕ್ಯೂಟರ್ ರೇಪ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ಅಂತ ಡಾಕ್ಟರ್ಗೆ, ರೇಪ್ ಅಂದ್ರೆ ಏನು ಮತ್ತೆ ನೀನು ಎಲಿಜಿಬಲ್ ಟು ಕ್ವಶನ್ ಅಲ್ಲ, ಈಸ್ ನಾಟ್ ಎಲಿಜಿಬಲ್. ಹಾಗಾಗಿ ಅಲ್ಲ, ಅದನ್ನ ಬರೋದಕ್ಕಿಂತ ಮುಂಚೆ ಯಾವಾದ್ರೂ ಎಕ್ಸ್ಪೆರಿಮೆಂಟ್ಸ್ ನೀನು ಕಂಡಕ್ಟ್ ಮಾಡಿದ್ಯಾ, ನಿನ್ನ ನಾಲೆಡ್ಜ್ ಏನು ಆ ವಿಚಾರವಾಗಿ ಈಗ ನೀನು ಅಕ್ವೈರ್ಡ್ ನಾಲೆಡ್ಜ್ ಏನಿದೆ MBBS ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಎಕ್ಸ್ಪರ್ಟ್ನವ್ರಿಗಿನ್ನ ನಾಲೆಡ್ಜ್ಗಿಂತ ಹೆಚ್ಚಾಗಿ ನಿನಗೇನಾದರೂ ತಿಳುವಳಿಕೆ ಇದೆಯಾ ಅನ್ನೋವನ್ನ ಜ್ಞಾನವನ್ನು ಅಲ್ಲಿ ತರಬೇಕಾಗಿತ್ತು. ಅದೇನು ತಂದಿಲ್ಲ, ಎಕ್ಸ್ಪರ್ಟ್ಗೆ ಕೇಳಿಲ್ಲ ಪ್ರಶ್ನೆಯನ್ನು, ವಾಪಸ್ ಕೇಳಲಿಲ್ಲ ಅವನಿಗೆ. ಇವೆಲ್ಲವೂ ಸಹ ಮೇಲ್ನೋಟಕ್ಕೆ ಏನು ಪ್ರಾಸಿಕ್ಯೂಷನ್ ಲೋಪ, ಪ್ರಾಸಿಕ್ಯೂಷನ್ ಲೋಪ, ನಾಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಲೋಪ ಅಲ್ಲ. ಈ ಪ್ರಶ್ನೆಗಳನ್ನು ನಾವು ಮಾಡಬೇಕಾಗಿಲ್ಲ. ನ್ಯಾಯಾಧೀಶರಲ್ಲಿ ಹತ್ತಿರ ಇರ್ತಕ್ಕಂಥ ಪ್ರಾಸಿಕ್ಯೂಟರ್ ಏನು ಪ್ರೆಸೆಂಟ್ ಮಾಡ್ತಾರೆ ನೋಡಿ. ಅಡಿಗೆ ಮಾಡುವುದು ಪೊಲೀಸರ ಜಜ್ಮೆಂಟ್ ಅಲ್ಲಿ ಗೋಲ್ಡನ್ 48 hours ಮಿಸ್ ಆಗಿದೆ, ಈ ಅಧಿಕಾರಿಗಳನ್ನು ತನಿಖೆಗೊಳಪಡಿಸಬೇಕು. ನ್ಯಾಯಾಧೀಶರಿಗೆ ಸತ್ಯವನ್ನು ಮುಚ್ಚಿಟ್ಟಾಗ ಗೋಲ್ಡನ್ ಅವರ್ಸ್ ಮತ್ತು ಆ ಥರದ ಅನುಮಾನಗಳು ಬರೋದು ಸಹಜ ಆಗ್ತದೆ. ಇವನ್ನೆಲ್ಲವೂ ಇಟ್ಟಾಗ ಸಹಜ ಆಗಲ್ಲ. ಈಗ ನೋಡಿ, ಅವನೇ ಅಪರಾಧಿ ಅಂತ ಯಾವ ನಿರ್ಣಯಕ್ಕೆ ನಾನು ಬಂದೆ ಅಂದರೆ CID ಅಧಿಕಾರಿಯಾಗಿ, ಹರೀಶ್ ಅನ್ನೋವನು ಕೇವಲ 20 ಅಡಿ ಡಿಸ್ಟೆನ್ಸಲ್ಲಿ ನೋಡ್ತಾನೆ. ಅವನನ್ನು ಎಕ್ಸಾಮಿನೇಷನ್ ಮಾಡಿದರೆ ಆ ನಿರ್ಣಯಕ್ಕೆ ಅವ್ರು ಬರ್ತಿರ್ಲಿಲ್ಲ. ಅಲ್ಲಿ ಅಪರಾಧಿ ಇದ್ದದ್ದು ಎಸ್ಟಾಬ್ಲಿಷ್ ಆಗ್ತಾ ಇತ್ತು 20 ಅಡಿ ಡಿಸ್ಟೆನ್ಸಲ್ಲಿ. ಅವನಿಂದ ಸಾಕ್ಷಿ ಹೇಳಿಕೆಯನ್ನು ಪಡಿಬೇಕಾಗಿತ್ತು. ಪಡೆದ್ರೋ ಇಲ್ಲ ಗೊತ್ತಿಲ್ಲ. CID ಚಾರ್ಜ್ ಶೀಟ್ ನನ್ನ ಹತ್ರ ಇಲ್ಲ, ನನ್ನ ಚಾರ್ಜ್ ಶೀಟಲ್ಲಿ ಇದೆ. ಅವನನ್ನು ಮಾಡಿಲ್ಲ. ಆಟೋ ಡ್ರೈವರ್ ಗೋಪಾಲ ಅವನನ್ನು ಮಾಡಿಲ್ಲ. 3 ಗಂಟೆಗೆ ಅವನು ನೋಡ್ತಾನೆ, ಅವನನ್ನು ಮಾಡಿಲ್ಲ. ರಶ್ಮಿ ಅವ್ರ ಹತ್ರ ಕೇಳಬೇಕಾದ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದಿಲ್ಲ. ರಶ್ಮಿ ಅವರಿಗೆ ಕೇಳಬೇಕಾಗಿದ್ದು ಇಲ್ಲಿ ಆಡಮ್ ಅಂತ ಕೇಳಿದ್ದಾರೆ, ಅನರ್ಹ ವ್ಯಕ್ತಿಗೆ ಕೇಳಿದ್ದಾರೆ. ಪ್ರಾಬಲಿ ಅನರ್ಹ ಹೇಗಾದ ಅಂತ ಗೊತ್ತಿಲ್ಲ ನನಗೆ. ಮೇ ಬಿ ಡ್ಯೂ ಟು ಇನ್ನೋಸೆಂಟ್ ಆರ್ ಮೇ ಬಿ ಡ್ಯೂ ಟು ಎನಿ ಅದರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್. ಇನ್ನೋಸೆಂಟ್ ಆಗಿರ್ಬೋದು.